ಹಾಯ್ ಎಲ್ಲರಿಗೂ ನಮಸ್ಕಾರ. ಗವಾಯಿ ಕ್ಲಿಯರ್ಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ನಮ್ಮ ದೋಸ್ತರು ಭರ್ಜರಿಯಾಗಿ ಗಣಿಯಾಗಿ ಧಾರವಾಡದ ಕೃಷಿ ಮೇಳ ನೋಡೋಕೆ ಹೊಂಟಾವ್ ನೋಡ್ರಿ. ಇಲ್ಲಿಂದ ಬ್ಯಾಡಿಗೆ ಹೋದಿವ್ರಿ. ಬ್ಯಾಡಿಗೆಯಲ್ಲಿ ನಮ್ಮ ಅಣ್ಣ ಬಂದ ಒಂದು ಬೈಕ್ಲಿ ಇಬ್ಲಾರಾಗಿ ಹೊಂಟಿ ನೋಡ್ರಿ ಧಾರವಾಡಕ್ಕೆ. ಹುಬ್ಳಿ ರೀಚ್ ಆತ್ಲೆ ಎಲ್ರಿಗೂ ನಾನು ಚಹಾ ಕುಡಿದಿವ್ರಿ. ಮತ್ತು ಚಹಾ ಕುಡಿದು ಧಾರವಾಡ ಕಡೆ ಹೊಂಟಿವಿ ನೋಡ್ರಿ. ಧಾರವಾಡ ರೀಚ್ ಆಗಿ ಬೈಕ್ಗಳನ್ನು ಪಾರ್ಕಿಂಗ್ ಲಾಟ್ನಾಗ ಹಾಕಿ ಕೃಷಿ ಮೇಳ ಕಡೆ ಹೊಂಟಿವ್ರಿ. ಈಗ ಮೇಳದ ಎಂಟ್ರನ್ಸ್ ಹೀಗಿತ್ತು ನೋಡ್ರಿ. ನಾವು ಮೊದಲಿಗಿದ್ದು ಜಾನುವಾರು ಪ್ರದರ್ಶನಕ್ಕೆ ನೋಡ್ರಿ. ಇಲ್ಲಿ ಹಲವಾರು ತಳಿಗಳ ಎತ್ತುಗಳು ಇದ್ದು ರೀ. ನಾವು ನೆಕ್ಸ್ಟ್ ಹೋಗಿದ್ದು ಶ್ವಾನಗಳನ್ನು ನೋಡ್ಲಿಕ್ಕೆ. ಈ ಶ್ವಾನಗಳು ಮರ್ಕೊಂಡಿರೋ ರೀತಿ ಜನಗಳನ್ನು ನೋಡಿ ಸಾಕಾಗಿ ಹೋಗ್ರಪ್ಪ ಅನ್ನೋ ರೀತಿ ಇತ್ತು. ಹಾಗೆ ಮುಂದೆ ಹೋದರೆ ಕುದುರೆಗಳು ಕಾಣಸಿಕ್ಕುವ್ರಿ. ಹಾಗೆ ಮುಂದೆ ಬಂದರೆ ನಾನಾ ತರಹದ ತಳಿಗಳ ಆಕಳುಗಳು ಕಾಣಸಿಕ್ಕುರಿ. ಮತ್ತೆ ಸ್ಫೂರ್ತಿ ತಳಿಯ ಎಮ್ಮೆಗಳು ಸಹ ಕಾಣಸಿಕ್ಕುರಿ. ಜಾನುವಾರು ಪ್ರದರ್ಶನ ಎಲ್ಲ ನೋಡ್ಕೊಂಡು ಹಾಗೆ ಮುಂದೆಗಡೆ ಸಾಗಿದ್ದೀವಿ. ಹಾಗೆ ಮುಂದೆ ಸಾಗಿದ ನಂತರ ನಮಗೆ ಒಳಗೆ ಕಂಡಿದ ರೀತಿ ಹೀಗೆ. ಹಾಗೆ ಆಚೆ ಬಂದ ನಂತರ ಜೇನುಹುಳ ಸಾಕಾಣಿಕೆಯ ಪೆಟ್ಟಿಗೆ ಸಹ ಇತ್ತು ಮತ್ತು ಜೇನುಹುಳುಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ರು ರೀ. ನೆಕ್ಸ್ಟ್ ಮುಂದ್ಗಡೆ ಬಂದರೆ ಹಲವಾರು ತರಹದ ಔಷಧಿಗಳು, ಕೀಟನಾಶಕಗಳು ಇದ್ದು ರೀ. ಮತ್ತು ಕೀಟನಾಶಕಗಳನ್ನು ಸಿಂಪಡಿಸುವ ಡ್ರೋನ್ ಸಹ ಇತ್ತು ರೀ. ಹಾಗೆ ಮುಂದೆ ಬಂದರೆ ಕೃಷಿಗೆ ಉಪಯೋಗವಾಗುವಂತಹ ಹಲವಾರು ಯಂತ್ರೋಪಕರಣಗಳು ಸಹ ಇದ್ದು ರೀ. ಮತ್ತು ಹಲವಾರು ಮಸಾಲಾ ಪದಾರ್ಥಗಳನ್ನು ಸಹ ಈ ಮೇಳದಲ್ಲಿ ಮಾರಲಿಕ್ಕೆ ಇಟ್ಟಿದ್ರು ರೀ. ಹಾಗೆ ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನು ಸಹ ಇಲ್ಲಿ ಇಟ್ಟಿದ್ರಿ. ಹಾಗೆ ಮುಂದೆ ಹೋದ ನಂತರ ಹಲವಾರು ತರಹದ ತರಕಾರಿ, ಹೂಗಳ ಬೀಜಗಳನ್ನು ಸಹ ಇಲ್ಲಿ ಮಾರ್ತಾ ಇದ್ರಿ. ಮತ್ತು ರೈತರಿಗೆ ಉಪಯೋಗವಾಗುವಂತಹ ವಸ್ತುಗಳನ್ನು ಈ ಮೇಳದಲ್ಲಿ ಇಟ್ಟಿದ್ರಿ. ಮುಂದೆ ಹೋದಂತೆ ಜಾನುವಾರುಗಳ
ಕೊಟ್ಟಿಗೆಗೆ ಹಾಕುವ ಮ್ಯಾಟುಗಳು ಸಹ ಇಲ್ಲಿದ್ದು ರೀ. ಮತ್ತು ಪಶುಗಳನ್ನು ಸಾಕಲು ಉಪಯೋಗಿಸುವಂತಹ ಯಂತ್ರೋಪಕರಣಗಳು ಸಹ ಇಲ್ಲಿ ಇದ್ದು ರೀ. ಹಾಗೆ ಮುಂದೆ ಹೋದಂತೆ ನಮಗೆ ಕಾಣಸಿಕ್ಕು ರೀ ಧಾರವಾಡದ ಮಿಶ್ರ ಪೇಡ ಮತ್ತು ಕರದಂಟು ಇನ್ನೂ ಹಲವಾರು ಸಿಹಿ ತಿಂಡಿಗಳು ಸಹ ಕಾಣಸಿಕ್ಕು ರೀ. ಹೆಚ್ಚು ಬಿಸಿಲು ಸೆಕೆ ಆಗಿದ್ದಕ್ಕೆ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿಂದು ನೋಡ್ರಿ. ಮತ್ತು ಐಸ್ ಕ್ರೀಮ್ ತಿನ್ನೋದು ಮುಗಿಸಿ ಮತ್ತು ಮುಂದ್ಗಡೆ ಹೋದ್ವಿ ರೀ. ಮುಂದೆ ಹೋದಂತೆ ರೈತರಿಗೆ ಹನಿ ನೀರಾವರಿ ಮಾಡಲು ಬೇಕಾಗಿರುವಂತಹ ಉಪಕರಣಗಳು ಸಹ ಇಲ್ಲಿದ್ದು ರೀ. ಮತ್ತು ವಾಟರ್ ಏರ್ ಕಂಪ್ರೆಸರ್ ಸಹ ಇಲ್ಲಿದ್ದು ರೀ. ಹಾಗೆ ಮುಂದೆ ಹೋದಂತೆ ರೈತರು ಹೊಲ ಉಳಲು ಉಪಯೋಗಿಸುವಂತಹ ಯಂತ್ರೋಪಕರಣಗಳು ಸಹ ಇಲ್ಲಿದ್ದು ರೀ. ಇಲ್ಲಿ ಇನ್ನು ಮಿನಿ ಟ್ರ್ಯಾಕ್ಟರ್ಗಳು ಹಾಗೂ ಹಲವಾರು ಕಟಿಂಗ್ ಮೆಷಿನ್ಗಳು ಇದ್ದು ರೀ. ಟೈಮ್ ಇಲ್ಲದ ಕಾರಣ ನಾವು ಅವುಗಳನ್ನೆಲ್ಲ ನೋಡಕ್ಕೆ ಹೋಗಲಿಲ್ಲ ರೀ. ಹಾಗೆ ನಾವು ಮೇಳದಿಂದ ಹೊರಗಡೆ ಬಂದಿವಿ. ಮತ್ತೆ ಊರ ಕಡೆಗೆ ಹೊಂಟ್ವಿ ನೋಡ್ರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಧನ್ಯವಾದಗಳು.